ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಿಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಮಠದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ಚೌಡೇಶ್ವರಿ ದೇವಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಡೇಶ್ವರಿ ದೇವಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಾಲುಗಟ್ಟಿ ಭಕ್ತಿ ಪರವಶರಾಗಿ ದೇವಿಗೆ ಉಡಿ ತುಂಬುವುದರ ಮೂಲಕ ಚೌಡೇಶ್ವರಿ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಶರನ್ನವರಾತ್ರಿ ದಸರಾ ಮಹೋತ್ಸವದ ಅಂಗವಾಗಿ ಏನು ಪ್ರತಿ ವರ್ಷವೂ ಕೂಡ ಪ್ರತಿಷ್ಠಾಪಿಸಲ್ಪಡುತ್ತೆ, ಚೌಡೇಶ್ವರಿ ದೇವಿಯ ಒಂದು ಪ್ರತಿಷ್ಠಾಪನೆ ನಡೆಯುತ್ತೆ. ಆ ಪ್ರತಿಷ್ಠಾಪನೆ ಈ ವರ್ಷವೂ ಕೂಡ ಬಹಳಷ್ಟು ಭಕ್ತಿ ಭಾವದಿಂದ ಮಹಿಳೆಯರೆಲ್ಲರೂ ಆಗಮಿಸುವುದರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಏನು ರಾಜೇಶ್ವರಿ, ಭುವನೇಶ್ವರಿ, ಈಶ್ವರಿ, ಪರಮೇಶ್ವರಿ, ಕನ್ನಿಕಾ ಮಹೇಶ್ವರಿ ಹೀಗೆ ಹಲವು ನಾಮಾಂಕಿತಗಳಿಂದ ಕರೆಯಲ್ಪಡುವಂತಹ ಚೌಡೇಶ್ವರಿ ಮಹಾ ಮಹಿಮೆ, ಮಹಾ ಮಾತೆ ಚೌಡೇಶ್ವರಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಈ ಒಂದು ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ನೀಲಗುಂದ ಶ್ರೀಗಳು ಈ ಒಂದು ಉಡಿ ತುಂಬುವಂತಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಸಮಿತಿಯ ಅಧ್ಯಕ್ಷರಾದಂತಹ ಸೊಪ್ಪಿನ ವೀರೇಶ್ ಸೇರಿದಂತೆ ಸರ್ವ ಸದಸ್ಯರು ಕೂಡ ಈ ಒಂದು ಉಡಿ ತುಂಬುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಕೋಡಿಹಳ್ಳಿ ಮುದುಕಪ್ಪನವರು, ವಿರೂಪಾಕ್ಷಪ್ಪ, ಬಸೆಟ್ಟಿ ಶಂಭುನಾಥ್ ಸೇರಿದಂತೆ ಅನೇಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಪ್ರತಿ ದಿನವೂ ಕೂಡ ದೇವಿಯ ನಾಮಸ್ಮರಣೆ, ದೇವಿಯ ಭಜನೆ, ದೇವಿಯ ಕೀರ್ತನೆ, ದೇವಿಯ ಪ್ರವಚನಗಳು ಕೂಡ ಜರುಗುತ್ತವೆ. ದಸರಾ ಮಹೋತ್ಸವ ಶರನ್ನವರಾತ್ರಿಯ ಅಂಗವಾಗಿ ಎಲ್ಲ ಕಡೆಯೂ ಕೂಡ ಇಂತಹ ಒಂದು ಕಾರ್ಯಕ್ರಮಗಳು ಆಯೋಜನೆಗೊಳ್ಳುತ್ತವೆ. ಗವಿಮಠದಲ್ಲಿ ಶ್ರೀ ಮಠ ಏನಿದೆ, ಗವಿಸಿದ್ದೇಶ್ವರ ಮಠದಲ್ಲಿ ನಿರಂತರವಾಗಿ ಪೂಜಿಸಲ್ಪಡುವಂತಹ ಚೌಡೇಶ್ವರಿಯು ಕೂಡ ನಿತ್ಯವೂ ಕೂಡ ಪೂಜೆಗೆ ಇಷ್ಟಾರ್ಥದ ಪೂಜೆಗೆ ಒಂದು ಅಣಿಯಾಗುತ್ತಾಳೆ, ಪೂಜೆಗೈಯಲಾಗುತ್ತೆ. ಇಲ್ಲಿ ಚೌಡೇಶ್ವರಿಯನ್ನ ನಿತ್ಯ ನಿರಂತರವಾಗಿ ಕೂಡ ಗವಿ ಮಠದಲ್ಲಿ ನೆಲೆ ನಿಂತಹ ಚೌಡೇಶ್ವರಿಯನ್ನು ಕೂಡ ನಿತ್ಯ ನಿರಂತರವೂ ಕೂಡ ಪೂಜಿಸಲಾಗುತ್ತೆ. ಇಷ್ಟಾರ್ಥಗಳ ಬೇಡಿಕೆಗಳನ್ನು ನೀಡಲಾಗುತ್ತೆ. ಪೂಜ್ಯ ಶ್ರೀಗಳು ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಇಂತಹ ಧಾರ್ಮಿಕ ಪರಂಪರೆಯ ಕಾರ್ಯಕ್ರಮಗಳಿಗೆ ಶ್ರೀಮಠದಲ್ಲಿ ಅವಕಾಶವನ್ನು ಮಾಡಿಕೊಡುವುದರ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಧರ್ಮ ಪರಂಪರೆಯ ಉಳಿವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಧಾರ್ಮಿಕ ಪರಂಪರೆಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಇವತ್ತು ಧರ್ಮ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರ ಎಲ್ಲವನ್ನ ತಿಳಿದುಕೊಳ್ಳುವಂತಹ, ಕಲಿಯುವಂತಹ ಅಗತ್ಯ ಇದೆ. ಮನುಷ್ಯನ ಒತ್ತಡದ ಬದುಕಿನ ಮಧ್ಯೆ ಭಕ್ತಿಯು ಕೂಡ ಅತ್ಯವಶ್ಯಕ, ಅತ್ಯಗತ್ಯವಾಗಿದೆ ಎನ್ನುವಂತಹದ್ದನ್ನು ಜನಸಾಮಾನ್ಯರಿಗೆ ತಿಳಿಸುವುದರ ಮೂಲಕ ಭಕ್ತಿ
ಮಾರ್ಗವನ್ನು ತೋರಿಸುವುದರ ಮೂಲಕ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ನಿತ್ಯ ನಿರಂತರವೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಎಲ್ಲ ಸಮುದಾಯಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಾನ್ನಿಧ್ಯವನ್ನು ವಹಿಸಿ 4 ಹಿತವಚನಗಳನ್ನು ನುಡಿಯುವುದರ ಮೂಲಕ ಸನ್ಮಾರ್ಗವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ನೀಲಗುಂದ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ಆಶೀರ್ವಚನವನ್ನು ನೀಡಿದರು. ಬನ್ನಿ, ಈ ಎಲ್ಲ ಕಾರ್ಯಕ್ರಮಗಳು ಉಡಿತುಂಬುವಂತಹ ಕಾರ್ಯಕ್ರಮ, ಭಕ್ತಿ ಭಾವವನ್ನು ಮೈಗೂಡಿಸಿಕೊಂಡು ಬಂದಂತಹ ಮಹಿಳೆಯರು ಸಾಲುಗಟ್ಟಿ ನಿಂತು ಅತ್ಯಂತ ತಾಳ್ಮೆ, ಸಹನೆ, ಭಕ್ತಿಯಿಂದ ಶ್ರೀ ಚೌಡೇಶ್ವರಿಗೆ ಉಡಿತುಂಬಿ ಭಕ್ತಿಯನ್ನು ಸಮರ್ಪಿಸಿದರು.